ಒಬ್ಬರು ಬ್ಯೂಟಿಷಿಯನ್. ಯಾರೇ ಒಬ್ಬ ಗಂಡಸು ಸ್ವಲ್ಪ ಅವರಿಗೆ ಅಟೆನ್ಷನ್ ಕೊಟ್ಟು ಚೆನ್ನಾಗಿ ಮಾತಾಡಿ ನಗ್ನಗ್ತಾ ಮಾತಾಡಿದ್ರು ಅಂತ ಅಂದ ತಕ್ಷಣ ಇವರು ಅವ್ರು ನನ್ನನ್ನು ಪ್ರೀತಿಸ್ತಿದ್ದಾರೆ ಅಂತ ಅನ್ಕೊಳ್ಳಿಕ್ಕೆ ಶುರು. ಆಮೇಲೆ ಒಂದು ದಿವಸ ಯಾವಾಗ ಮುಂದುವರಿಯೋದು, ಅಲ್ಲ ನಿಮಗೆ ನಾನಂದ್ರೆ ಇಷ್ಟ ಅಲ್ವಾ, ನೀವೇ ಅಲ್ವಾ ಮೊನ್ನೆ ಅಷ್ಟೆಲ್ಲ ಮಾತಾಡಿದ್ದು. ಒಂದಲ್ಲ ಎರಡಲ್ಲ 4-5 ಜನರ ಜೊತೆ ನಾನು ಮಾಡೋದ್ರಲ್ಲಿ ಏನು ತಪ್ಪು ಅಂತ ಅನ್ನಿಸ್ತಾ ಇಲ್ಲ. ನಾನು ಪ್ರೀತಿ, ನಿಜವಾದ ಪ್ರೀತಿಯನ್ನೇ ಕೊಡ್ತಾ ಇದ್ದೇನೆ, ಅವ್ರು ನನ್ನನ್ನು ಬಳಸ್ತಾ ಇದ್ದಾರೆ. Mind, body, soul. ನಮಸ್ಕಾರ. ಮನಸೆ ಓ ಮನಸೆ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲ ಪ್ರದೀಪ್, ನಮ್ಮ ಜೊತೆ ಅಕ್ಷರಾ ದಾಮಲೆ ಅವರಿದ್ದಾರೆ. ವೆಲ್ಕಮ್. ನಮಸ್ಕಾರ. ಸೊ ಲವ್ ಇಸ್ ಬ್ಲೈಂಡ್ ಅನ್ನೋ ಮಾತು ಬಂದಾಗ ಇಲ್ಲೊಂದು ತುಂಬ ವಿಭಿನ್ನವಾದಂಥ ಒಂದು ಕಥೆ ಇದೆ. ಕಥೆ ಅಲ್ಲ, ಇದು ಜೀವನ. ಅದು ಏನದು ವಿಷಯ, ಏನು ಕಥೆ? ಸೊ ಇವರು ಒಬ್ಬರು ಬ್ಯೂಟಿಷಿಯನ್, ಆಮೇಲೆ ಮದುವೆ ಆಗಿದೆ, ಒಬ್ಬ ಮಗ ಇದ್ದಾನೆ. ಆದರೆ ಅವರ ವೈವಾಹಿಕ ಜೀವನದಲ್ಲಿ ಅಂಥ ಪ್ರೀತಿ, ವಾತ್ಸಲ್ಯ, ಮಮತೆ ಇಂಥದ್ದಲ್ಲೇನೂ ಇರಲಿಲ್ಲ ಅವ್ರ ಮಧ್ಯೆ. ಗಂಡ ಅವರಷ್ಟಕ್ಕೆ ಇದ್ದರು, ಇವರಷ್ಟಕ್ಕೆ ಇದ್ದರು. ಇದು ಅನೇಕ ಮನೆಗಳಲ್ಲಿರುವಂಥ ಕಥೆನೇ. ಇಲ್ಲಿವರೆಗೆ ದೊಡ್ಡ ವಿಷಯ ಏನಿಲ್ಲ. ಯಾಕೆಂದರೆ ಎಷ್ಟೋ ಮನೆಗಳಲ್ಲಿ ನಾವೀಗ ಇತ್ತೀಚಿನ ದಿನಗಳಲ್ಲಿ ಏನು ನೋಡ್ತಾ ಇದ್ದೇವೆ ಅಂತಂದರೆ, ಗಂಡ ಹೆಂಡತಿ ಫ್ಲ್ಯಾಟ್ಮೇಟ್ಗಳ ಹಾಗೆ ಇರುವಂಥದ್ದು. ಅವರು ಆ ಗಂಡ ಹೆಂಡತಿ ಅಥವಾ ಒಂದು ಸಂಬಂಧ, ಸಾಮರಸ್ಯ ಅನ್ನುವಂಥದ್ದು ನಮಗೆ ಎಷ್ಟೋ ಕಡೆಗಳಲ್ಲಿ ಖಾಲಿ ಆಗಿ ಹೋಗಿದೆಯಾ ಅನ್ನುವಂಥ ಪ್ರಶ್ನೆ ಬರ್ತದೆ. ಸೊ ಈ ಥರದ ಖಾಲಿತನ ಇದ್ದಾಗ ಏನು ಮಾಡ್ಬೋದು, ಜನ ಏನೆಲ್ಲ ಮಾಡ್ಬೋದು ಮತ್ತು ಯಾವೆಲ್ಲ ಏನೇನೋ ಮಾಡ್ಬೋದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಸೊ ಈ ವ್ಯಕ್ತಿಗೆ ಯಾರೇ ಒಬ್ಬ ಗಂಡಸು ಒಂದು ಸ್ವಲ್ಪ ಅವರಿಗೆ ಅಟೆನ್ಷನ್ ಕೊಟ್ಟು ಚೆನ್ನಾಗಿ ಮಾತಾಡಿ ನಗ್ನಗ್ತಾ ಮಾತಾಡಿದ್ರು ಅಂತ ಅಂದ ತಕ್ಷಣ ಇವರು ಅವ್ರು ನನ್ನನ್ನು ಪ್ರೀತಿಸ್ತಿದ್ದಾರೆ ಅಂತ ಅಂದ್ಕೊಳ್ಳಿಕ್ಕೆ ಶುರು ಮಾಡೋದು. ಇವರೊಳಗೆ ಪ್ರೀತಿ ಮೂಡೋದು. ಹಾಂ, ಅಲ್ಲ, ಇವ್ರು ಪ್ರೀತಿ ಮೂಡೋದಲ್ಲ, ಇವರು ಅಂದ್ಕೊಳ್ಳೋದು ಅವರಿಗೆ ನನ್ನ ಬಗ್ಗೆ ಇಷ್ಟ ಇದೆ ಅಂತ. ಇವರಿನ್ನೂ ಆಮೇಲೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಿಧಾನ ಟೈಮ್ ತಗೊಳ್ತಾರೆ. ಆದರೆ ಇವರು ಫಸ್ಟಿಗೆ ಇವರನ್ನೇ ಅಂದ್ಕೊಳ್ಳೋದು, ನಾನು ತುಂಬ ಚೆನ್ನಾಗಿದ್ದೇನೆ, ಅವ್ರಿಗೆ ಲವ್ ಆಗಿದೆ, ಅವ್ರಿಗೆ ಆಗಿದೆಯಲ್ಲ ಗೊತ್ತಿಲ್ಲ. ಇಟ್ ಮೈಟ್ ಜಸ್ಟ್ ಬಿ ಲಸ್ಟ್ ಅಥವಾ ದೇ ಮೈಟ್ ಹ್ಯಾವ್ ಸಿಂಪ್ಲಿ ಸ್ಪೋಕನ್, ಸುಮ್ಮನೆ ನಗ್ತಿರ್ಲೂಬಹುದು. ಹಾಂ, ಅಂದರೆ ಈಗ ಅವರು ಅವರ ಒಳ್ಳೆಯತನದಿಂದಾಗಿ ಯಾರೋ ಇನ್ನೊಬ್ಬರ ಹತ್ರ ಮಾತಾಡುವಾಗ ನಗ್ನಗ್ತಾ ಮಾತಾಡಿರ್ಬೋದು ಅಷ್ಟೇ. ಅದು ಅದರಲ್ಲಿ ಯಾವುದೇ ರೀತಿಯಾದಂಥ ಪ್ರೀತಿ ಇರಲಿಕ್ಕಿಲ್ಲ, ಲಸ್ಟ್ ಇರಲಿಕ್ಕಿಲ್ಲ, ಏನೂ ಇರಲಿಕ್ಕಿಲ್ಲ. ಅವರು ಸಹಜವಾಗಿ ನಗ್ನಗ್ತಾ ಮಾತಾಡಿದರೆ, ಯಾಕೆಂದರೆ ಇವರಿಗೆ ವ್ಯಕ್ತಿಗಳು ಯಾರು ನಗ್ನಗ್ತಾ ಮಾತಾಡೇ ಇಲ್ಲ ಇವ್ರ ಜೀವನದಲ್ಲಿ. ಅಂದರೆ ನಗ್ನಗ್ತಾ ಮಾತಾಡಿದ್ರೆ ಎಸ್, ಇಲ್ಲ ಅಂತಂದರೆ ಎಲ್ಲ ಮುಖ ಗಂಟಿಕ್ಕೊಂಡೇ ಮಾತಾಡೋದು. ಇವ್ರ ಮನೆಗಳಲ್ಲಿ ಇರ್ಬೋದು, ಇವ್ರ ತಂದೆ ತಾಯಿ ಇರ್ಬೋದು, ಅಣ್ಣ ತಮ್ಮಂದರು ಎಲ್ಲರೂ ಮುಖ ಗಂಟಿಕ್ಕೊಂಡೇ ಮಾತಾಡ್ತಾ ಇದ್ದಿದ್ದು. ಸೊ ನಗ್ತಾರೆ ಯಾರೋ ಒಬ್ಬರು ಅಂದ ತಕ್ಷಣ ಇವರಿಗೆ ಅದರಲ್ಲಿ ಇವ್ರ ಬಗ್ಗೆ ಆಸಕ್ತಿ ಇದೆ, ಇವ್ರ ಬಗ್ಗೆ ಅವರಿಗೆ ಪ್ರೀತಿ ಇದೆ ಅನ್ನುವಂಥ ಒಂದು ಕಲ್ಪನೆ. ಸೊ ಏನು ಮಾಡ್ತಿದ್ರು ಅಂದರೆ, ಒಬ್ಬರು ಹೀಗೆ ನಗ್ದ ಮಾತಾಡಿದ್ರು, ಇವ್ರು ಆಮೇಲೆ ಅದ್ರ ಬಗ್ಗೆ ಇವರದ್ದೇ ಆದಂಥ ಕಾಲ್ಪನಿಕ ಲೋಕದಲ್ಲಿ ಪೂರ್ತಿ ಅವರ ಜೀವನ ಅವ್ರ ಜೊತೆ ಹೇಗಿರ್ಬೋದು, ಮಗ ಇದ್ದಾನೆ, ಅವನನ್ನೇನು, ಹೀಗೆಲ್ಲ ಅಂದರೆ ಅವ್ರದ್ದೇ ಕಥೆ ಭ್ರಮಾಲೋಕಕ್ಕೆ ಹೋಗ್ತಿದ್ರು. ಆಮೇಲೆ ಆ ವ್ಯಕ್ತಿಗೆ ಈ ವಿಷಯ ಯಾವುದು ಗೊತ್ತೇ ಇಲ್ಲ, ಇವರೇನು ಹೇಳೋದಿಲ್ಲ. ಆಮೇಲೆ ಒಂದು ದಿವಸ ಯಾವಾಗ ಮುಂದುವರಿಯೋದು ಅಂತ ಕೇಳಿದಾಗಲೇ ಆ ವ್ಯಕ್ತಿಗೆ ಗೊತ್ತು ಇವರು ಇಷ್ಟೆಲ್ಲ ಕತೆ ಹೆಣೆದಿದ್ದಾರೆ ಅಂತ. ಏನು ಅಂತಂದರೆ, ಅಲ್ಲ ನಿಮಗೆ ನಾನಂದ್ರೆ ಇಷ್ಟ ಅಲ್ವಾ, ನೀವೇ ಅಲ್ವಾ ಮೊನ್ನೆ ಅಷ್ಟೆಲ್ಲ ಮಾತಾಡಿದ್ದು. ಮೊನ್ನೆ ಮಾತಾಡಿದ್ದು ಕ್ಯಾಶುವಲಿ ಏನೋ ಬೇರೆ ವಿಷಯ ಅಲ್ಲ. ಅಲ್ಲ, ನೀವು ನಗ್ನಗ್ತಾ ಮಾತಾಡಿದ್ರಲ್ಲ, ನಿಮಗೆ ನನ್ನ ಕಂಡ್ರೆ ಇಷ್ಟ ತಾನೇ, ಸತ್ಯ ಹೇಳಿ ಅಂತ ಹೀಗೆ ಕೇಳ್ತಾರೆ. ಅದಕ್ಕೆ ಅವರಿಗೆ ಉಳಿದು ಕೆಲವು ಗಂಡಸರು ಅವರಿಗೆ ಇಲ್ಲಮ್ಮ, ರಿಜೆಕ್ಟ್ ಮಾಡ್ಬಿಡ್ತಾರೆ, ಇಂಥದ್ದೆಲ್ಲ ಏನಿಲ್ಲ, ನೀನು ವ್ಯಾವಹಾರಿಕವಾಗಿ ಏನೋ ಮಾತಾಡಿದ್ವಿ ಬಿಟ್ಟರೆ ಮುಂದೆ ಏನಿಲ್ಲ, ನೀನು ದಯವಿಟ್ಟು ಇಂಥದ್ದೆಲ್ಲ ತಪ್ಪು ತಿಳ್ಕೊಬೇಡ ಅಂತ. ಆದರೆ ಇನ್ನೊಂದಷ್ಟು ಜನ ಅದನ್ನೇ ಮಿಸ್ಯೂಸ್ ಮಾಡಿಕೊಂಡ್ರು. ಈ ವ್ಯಕ್ತಿ ಬಹಳ ವಲ್ನರೇಬಲ್ ಆಗಿದ್ದಾಳೆ, ಇವಳಿಗೆ ಒಂದಷ್ಟು ಅಟೆನ್ಷನ್ ಕೊಟ್ಟರೆ ಇವಳು ಬುಟ್ಟಿಗೆ ಬೀಳ್ತಾಳೆ ಅಂತ ಹೇಳಿ ಅವರಿಗೆ ಅವಳ ಜೊತೆ ಜೀವನ ಮಾಡುವಂಥ ಯಾವ ಆಸಕ್ತಿ ಇರಲಿಲ್ಲ. ಆದರೆ ಅವರ ತೀಟೆಯನ್ನು ತೀರಿಸ್ಕೊಳ್ಳೋದಕ್ಕೆ ಅಂತ ಬಳಸ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ಬಳಸ್ಕೊಳ್ಳೋದು, ಆಮೇಲೆ ಹೊರಗೆ ಹಾಕ್ಬಿಡೋದು, ಆಮೇಲೆ ಅವ್ರ ನಂಬರ್ ಬ್ಲಾಕ್ ಮಾಡೋದು, ಅಥವಾ ಇನ್ನು ಮನೆಗೆ ಕಾಲಿಟ್ಟರೆ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳೋದು, ಈ ಥರದ್ದನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡಿದ್ರು. ಇಷ್ಟೆಲ್ಲ ಆದರೂ ಕೂಡ ಒಂದಲ್ಲ ಎರಡಲ್ಲ 4-5 ಜನರ ಜೊತೆ ಈ ಥರದ್ದೇ ವ್ಯವಹಾರ ನಡೆದಿದೆ. ಅಷ್ಟಾಗಿಯೂ
ಆಕೆ ನನ್ನ ಹತ್ರ ಬಂದಾಗ ಆ, ನನ್ನ ಹತ್ರ ಯಾರೋ ಇನ್ನೊಬ್ರು ಕರ್ಕೊಂಬಂದಿದ್ರು ಅವರ ಸ್ನೇಹಿತರು, ಇವಳಿಗೆ ಇದು ಯಾಕೋ ಸರಿ ಮಾಡಬೇಕು ಇವಳನ್ನು ಅಂತ. ಅಲ್ಲಿ ನನ್ನ ಹತ್ರ ಬಂದಾಗನೂ ಹೇಳಿದ್ಲು, ಆ, ಇಲ್ಲ ನನಗೆ ನಾನು ಮಾಡೋದ್ರಲ್ಲಿ ಏನು ತಪ್ಪು ಅಂತ ಅನ್ನಿಸ್ತಾ ಇಲ್ಲ, ಅವ್ರದ್ದು ತಪ್ಪು, ನಾನು ನಿಜವಾದ ಪ್ರೀತಿಯನ್ನೇ ಕೊಡ್ತಾ ಇದ್ದೇನೆ, ಅವ್ರದ್ದು ತಪ್ಪು, ಅವ್ರು ನನ್ನನ್ನು ಬಳಸ್ತಾ ಇದ್ದಾರೆ, ಹಾಗಂತ ಅವ್ರು ಯಾರೋ ಒಬ್ರು ತಪ್ಪು ಮಾಡಿದ ತಕ್ಷಣ ಬೇರೆಯವ್ರು ಯಾರು ಒಳ್ಳೆಯವ್ರು ಇರಬಾರ್ದು ಅಂತಿದ್ದೆ. ಅಂದರೆ ಆಪ್ಟಿಮಿಸಮ್ ಅಂದರೆ ಇನ್ನೊಂದು ಲೆವೆಲಲ್ಲಿತ್ತು. ಬಟ್ ಆಪ್ಟಿಮಿಸಮ್ಗಿಂತಲೂ ಬೇಸಿಕಲಿ ಅವಳಿಗೆ ಏನು ಅರ್ಥ ಆಗ್ತಿರ್ಲಿಲ್ಲ ಅಂದರೆ, ಅವಳು ಇದೇ ಪ್ಯಾಟರ್ನಲ್ಲಿ ಬೀಳ್ತಾ ಇದ್ಲು. ಅವಳು ನೋಡ್ತಿದ್ದದ್ದು ಒಂದಷ್ಟು ನಗು, ಒಂದಷ್ಟು ಒಳ್ಳೆಯ ಮಾತುಗಳು, ನಿರೀಕ್ಷೆ ಇದ್ದಿದ್ದು ಅದು ಅಷ್ಟೇ. ಆದರೆ ಈ ಕಾರಣದಿಂದಾಗಿ ಅವಳು ಈ ಥರ ಈ ಮನೆಯಲ್ಲಿ ಸಿಗದ ಪ್ರೀತಿಗೆ ಊರೆಲ್ಲ ಹುಡುಕಿ ಆಮೇಲೆ ಇಡೀ ಜೀವನವನ್ನೇ ಒಂಥರ ರದ್ದಿಯನ್ನಾಗಿ ಮಾಡಿ ಇಟ್ಕೊಂಡು ಇದ್ಲು. ಇದು ಯಾಕೆ ನಡೆಯುತ್ತೆ ಇದು ಲೈಫಲ್ಲಿ? ಅಂದರೆ ಅವ್ರಿಗೆ ಆ ಮನೆಯ ಪ್ರೀತಿ ಸಿಗದೆ ಇರೋದು ಒಂದು ಕಾರಣವಾ, ಅಥವಾ ಅಂದರೆ ಕೆಲವರಿಗೆ ಅದು ಬೈ ನೇಚರ್ ಹಾಗೆ ಇರುತ್ತೆ ಅಂತ ಹೇಳ್ಬೋದು? ಅಲ್ಲ, ಕೆಲವು ಸತಿ ಬೈ ನೇಚರು ಇರ್ಬೋದು, ಅಂದರೆ ಅವರಿಗೆ ಒಂಥರ. ಬಟ್ ಇದು ಇಲ್ಲಿ ಕೂಡ ಅವರಿಗೆ ಇಮೋಷ್ನಲ್ ಕನೆಕ್ಷನ್ನೇ ಅವ್ರು ನೋಡ್ತಿದ್ದಿದ್ದು. ಸೊ ಅವರಿಗೆ ಈ ಫಿಸಿಕಲ್ ಪ್ಲೆಷರ್ನ ಬಗ್ಗೆ ದೊಡ್ಡ ಆಸಕ್ತಿ ಏನಿರಲಿಲ್ಲ. ಫಿಸಿಕಲ್ ಪ್ಲೆಷರಿಗೆ ಅವರು ಒಳಗಾಗ್ತಿದ್ದದ್ದು ಯಾಕೆ ಅಂತಂದರೆ, ನಾನು ಇದನ್ನು ಕೊಟ್ಟರೆ ಅವ್ನು ನನಗೆ ಇನ್ನೂ ಹೆಚ್ಚು ಪ್ರೀತಿ ಕೊಟ್ಟಾನೋ ಅನ್ನುವಂಥ ಕಾರಣಕ್ಕೆ. ಬಟ್ ಅವರು ಉಲ್ಟಾ ಮಾಡ್ತಿದ್ರು. ಅವರು ಉಲ್ಟಾ ಮಾಡ್ತಿದ್ರು, ಯಾಕೆಂದ್ರೆ ಅವ್ರಿಗೆ ಅಷ್ಟೇ ಬೇಕಾಗಿದ್ದದ್ದು. ಅವರಿಗೆ ಇಮೋಷನಲ್ ಕನೆಕ್ಷನು, ಬಾಂಡಿಂಗ್ ಓದೋದೆಲ್ಲ ಬೇಕಿರಲಿಲ್ಲ. ಫಿಸಿಕಲ್ ಕನೆಕ್ಷನ್ಗೋಸ್ಕರ ಇಮೋಷನ್ ಇದರ ನಾಟಕ ಮಾಡ್ತಿದ್ರು. ಇವ್ರಿಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ಅಂದರೆ ಇನಿಷಿಯಲಿ ಅವ್ರು ನಾಟಕನೂ ಮಾಡ್ತಿರ್ಲಿಲ್ಲ, ಅವ್ರು ಮಾಮೂಲಾಗೆ ಮಾತಾಡ್ತಿದ್ದು. ಬಟ್ ಇವರಾಗೆ ಇವರ ವಲ್ನರಬಿಲಿಟಿಯನ್ನು ತೋರಿಸಿದಾಗ ಅವ್ರು ಅದನ್ನು ಅವರ ಟ್ರ್ಯಾಪ್ ಮಾಡ್ತಾ ಇದ್ರು. ಹೇಗೆ ಅದರಿಂದ ಹೊರಗೆ ಬಂದಿದ್ದು ಹೇಗೆ, ಅಥವಾ ಬರೋದು ಹೇಗೆ? ಸೊ ಇಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಪ್ರಾಬ್ಲಮ್ ಏನಾಗಿರ್ತದೆ ಅಂತಂದರೆ, ಯಾವಾಗ ನಮ್ಮ ಬೊಗಸೆ ಖಾಲಿ ಇರ್ತದೋ ಆ ಬೊಗಸೆಗೆ ನೀರು ಯಾರು ಹರಿಸ್ತಾರೋ ಅವರೆಲ್ಲರೂ ಒಳ್ಳೆಯವರು ಅಂತ ಅನ್ನುವಂಥ ಒಂದು ತಪ್ಪು ಕಲ್ಪನೆಗೆ ನಾವು ಒಳಗಾಗ್ತೇವೆ. ಅಂದರೆ ನೀರು ಹರಿಸ್ತಾ ಇದ್ದಾರೆ ಅಂತಂದರೆ ಎರಡು ನೋಡಲಿಕ್ಕಿದೆ. ಒಂದು, ಇವರು ಪರ್ಮನೆಂಟಾಗಿ ನನಗೆ ನನ್ನ ಬೊಗಸೆಯನ್ನು ತುಂಬಿಸ್ತಾರೆ ಅನ್ನುವಂಥ ಒಂದು ಕಲ್ಪನೆ. ಇನ್ನೊಂದು, ನೀರು ಹರಿಸಿದ್ದಾರೆ, ಒಂದು ಸತಿ ಹರಿಸಿದ್ದಾರೆ ಅಂತಂದ್ರೆ ಒಳ್ಳೆಯವರೇ ಅಂತ. ಈಗ ಉದಾಹರಣೆಗೆ ತುಂಬ ಬಾಯಾರಿದ ವ್ಯಕ್ತಿಗೆ ಒಂದು ಬಾಟ್ಲಿ ನೀರು ಕೊಟ್ಟರೆ ಅವರು ಬಹಳ ಒಳ್ಳೆ ವ್ಯಕ್ತಿ ಅಂತ ನಾವು ಹೇಗೆ ಅಂದ್ಕೊಳ್ತೇವೋ, ಅದೇ ರೀತಿ ಇವರ ಈ ಭಾವನಾತ್ಮಕ ಜಗತ್ತಿನಲ್ಲಿ ಇವರು ಹಾಗೆ ಅಂದ್ಕೊಂಡಿರ್ತಾರೆ. ಸೊ ಆ ಕಾರಣದಿಂದಾಗಿ ಯಾರು ಅವರಿಗೆ ಪ್ರೀತಿ ತೋರಿಸಿದ್ರು ಕೂಡ, ಅಥವಾ ಯಾರು ಒಂದು ಸ್ವಲ್ಪ ಇವರಿಗೆ ಹನಿ ಇದು ಸುಮ್ಮನೆ ಹಾಕಿದ ಹಾಗೆ ಅನಿಸಿದ್ರು ಆದರೂ ಕೂಡ ಇವ್ರಿಗೆ ಅದು ಸಾಕಾಗ್ತದೆ. ಯಾಕೆಂದರೆ ಬರಡಾದ ಭೂಮಿಗೆ ಒಂದಿಷ್ಟು 4 ಹನಿ ಬಿದ್ದರೂ ಅದೊಂಥರ ಒಳ್ಳೆಯ ಫೀಲ್ ಕೊಟ್ಟ ಹಾಗೆ. ಸೊ ಇವ್ರಿಗೆ ಮುಖ್ಯವಾಗಿ ನಾವು ಏನು ಮಾಡಬೇಕಾಗಿತ್ತು ಅಂದರೆ, ಇದು ಬರೀ ಗಂಡನಿಂದ ಸಿಕ್ಕದ ಪ್ರೀತಿ ಮಾತ್ರ ಅಲ್ಲ, ಇದು ಅಗೇನ್ ಮತ್ತೆ ಎಲ್ಲೂ ಸಿಗದಂಥ ಪ್ರೀತಿ. ಶಿಕ್ಷಕರಿಂದಲೂ ಸಿಗಲಿಲ್ಲ, ಹೆತ್ತವರಿಂದಲೂ ಸಿಗಲಿಲ್ಲ, ಗೆಳತಿಯರಿಂದಲೂ ಸಿಗಲಿಲ್ಲ. ಈಗ ಅವ್ರು ಇಡೀ ನಾವು ಇದು ರಿಗ್ರೆಷನ್ ಮಾಡಿದಾಗ ಥ್ರೂಔಟ್ ಎಲ್ಲೂ ಕೂಡ ಅವರಿಗೆ ಸರಿಯಾದ ಪ್ರೀತಿಯೇ ಸಿಗಲಿಲ್ಲ. ಯಾಕೆಂದರೆ ಅವರನ್ನು ಯಾವತ್ತೂ ಕೂಡ ಅವ್ರಿಗೆ ಬೇಕಾದ ಹಾಗೆ ಎಲ್ಲರೂ ಬಳಸ್ಕೊಂಡು ಬಿಟ್ಟಿದ್ದಾರೆ. ಸೊ ಅದೇ ಅವ್ರಿಗೆ ಅಭ್ಯಾಸ ಆಗಿದೆ. ಸೊ ಎಲ್ಲಾದರೂ ಒಂದು ಕಡೆ ಪ್ರೀತಿ ಸಿಗ್ಬೋದು ಅಂತ ಹೇಳಿ ಇವರು ಸೊಲ್ಯೂಷನ್ ಯಾವಾಗ ನಾವು ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡಿ ಅವರ ಸೆಲ್ಫ್ ಲವ್ ಅನ್ನು ಯಾವಾಗ ನಾವು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಯಿತೋ, ಮತ್ತು ಆ ಕ್ರೇವಿಂಗ್ ಅಂತ ಏನಿತ್ತೋ ಅದರ ಇಂಟೆನ್ಸಿಟಿನ ಯಾವಾಗ ನಾವು ಕಡಿಮೆ ಮಾಡಿದ್ವೋ, ಆಮೇಲೆ ಅವರು ನಿಧಾನಕ್ಕೆ ಅದರ ಸ್ಟೆಬಿಲಿಟಿಗೆ ಬಂದರು. ಓಕೆ, ಅಂದರೆ ಅದು ಎಕ್ಸ್ಟರ್ನಲ್ ಡಿಪೆಂಡೆನ್ಸಿನ ನಾವು ಕಮ್ಮಿ ಮಾಡ್ಕೋಬೇಕು ಅಂತನಾ? ಇಂಟರ್ನಲ್ಲಿ ಇದನ್ನು ತಗೋಬಹುದು, ಇಂಟರ್ನಲ್ಲಿ ನಾವು ತಗೊಳ್ಳಿಕ್ಕೆ ಆಗ್ತದೆ. ಯಾಕೆಂದರೆ ಈಗ ನಮಗೆ ಬೇಕಾಗಿರೋದೇನು ಪ್ರೀತಿಯನ್ನು ನಾವಂತೂ ಈಗ ಹೊರಗೆ, ಈಗ ನಮಗೆ ಪ್ರೀತಿ ನಾವೇ ಕೂಡ ಕೊಡ್ಕೊಳ್ಬೋದು, ಅಥವಾ ಬೇರೆಯವರಿಂದನೂ ಪಡ್ಕೊಳ್ಬೋದು. ಬೇರೆಯವರಿಂದ ಪಡ್ಕೊಳ್ಳೋದು ತಪ್ಪೇನಲ್ಲ. ಬಟ್ ಈ ಥರದ ಸಮಸ್ಯೆಗಳಲ್ಲಿ ಬಿದ್ದಾಗ ನಾವೇನು ಮಾಡ್ತೇವೆ, ಬೇರೆಯವರಿಂದ ಅಂದರೆ ಯಾರಿಂದ, ಅಥವಾ ಈಗ ನೀವು ಇನ್ನೊಬ್ಬರನ್ನು ಯಾರನ್ನೇ ರೆಫರ್ ಮಾಡಿದ್ರು ಅವರು ಅದನ್ನು ತಪ್ಪಾಗಿ ಬಳಸ್ಕೊಳ್ಬಾರ್ದು ಅಂತಿಲ್ಲ. ಸೊ ಆವಾಗ ಏನು ಮಾಡ್ತೇವೆ, ನಾವು ನಮ್ಮನ್ನು ನಾವು ಯಾವಾಗ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತೇವೋ ಆವಾಗ ನಿಧಾನವಾಗಿ ಆ ಕ್ರೇವಿಂಗ್ ಕಡಿಮೆ ಆಗ್ತದೆ. ಕ್ರೇವಿಂಗ್ ಕಡಿಮೆ ಆದಾಗ ಮತ್ತೆ ಅವರು ಯಾವುದೇ ರೀತಿಯಾದಂಥ ಸಂಬಂಧವನ್ನು ಮುಂದುವರಿಸ್ತಾರೆ ಅಂತಾದರೂ ಅಲ್ಲಿ ಬುದ್ಧಿ ಮತ್ತು ಭಾವ ಎರಡನ್ನು ಮೇಳೈಸ್ಕೊಂಡು ಮಾಡ್ತಾರೆ ಹೊರತು, ಇಲ್ಲದಿದ್ದರೆ ಇದು ಒಂಥರ ಕ್ರೇವಿಂಗ್ನಿಂದಾಗಿ ಆಗ್ತಾ ಇರ್ತದೆ. ಸೊ ಉದಾಹರಣೆಗೆ ನಮಗೆ ತುಂಬ ಬಾಯಾರಿದಾಗ ಒಂದಿಷ್ಟು ಜ್ಯೂಸೋ ನೀರೋ ಇನ್ನೂ ಮಜ್ಜಿಗೆ ನೀರೋ ಏನು ಸಿಕ್ಕಿದ್ರೂ ಅದನ್ನು ಕುಡಿತೇವೆ. ಯಾಕೆಂದರೆ ಬಾಯಾರಿಕೆ ಕಡಿಮೆ ಆಗಬೇಕು.
ಬಟ್ ಬಾಯಾರಿಕೆ ಇಲ್ಲ ಅಂತ ಆದಾಗ, ಅಥವಾ ಆ ಒಣ ಬಾಯಾರಿಕೆ ಇಲ್ಲ, ಏನೋ ಒಂದು ಪಾನೀಯ ಕುಡಿಬೇಕು ಅಂತ ಆದಾಗ ನಮ್ಮ ಆಯ್ಕೆಯ ಪಾನೀಯವನ್ನು ನಾವು ಕುಡಿಬೋದು. ಹೌದು, ಅದೇ ಇರುತ್ತೆ. ನಮ್ಗೆ ನನ್ನ ಅಮ್ಮ ಹೇಳ್ತಿರ್ತಾರೆ, ಓಕೆ ಅಂದರೆ ದೋಸೆ ತಿನ್ನೋವಾಗ ಅಂತ ಅಂದ್ಕೊಳ್ಳೋಣ, ಫಸ್ಟಲ್ಲಿ ಏನು ಇದಾಗಲ್ಲ, ಹೊಟ್ಟೆ ತುಂಬ್ತಾ ಬಂದಾಗ ಎಲ್ಲ ನಿಂದು ಕಂಪ್ಲೇಂಟ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಉಪ್ಪು ಕಮ್ಮಿ ಇದೆ, ಖಾರ ಜಾಸ್ತಿ ಇದೆ, ಅದು ಇದು ಅಂತ ಹೇಳ್ಕೊಂಡು. ಮನುಷ್ಯನಿಗೆ ಹಾಗೆ ಅನಿಸುತ್ತೆ, ಅವನಿಗೆ ಯಾವುದೋ ಒಂದು ನಿರೀಕ್ಷೆ ಇದೆ, ಅವನಿಗೆ ಯಾವುದೋ ಒಂದು ಅತಿಯಾದ ಇದರಲ್ಲಿ ಅವನಿಗೆ ಅದು ಅಗತ್ಯ ಇದೆ ಅಂತಂದಾಗ ಅವನು ಆಯ್ಕೆಗಳ ಯಾವುದೇ ಸಿಕ್ಕಿದ್ರೂ ಕೂಡ ಅದನ್ನು ತಗೊಂಡ್ಬಿಡ್ತಾನೆ. ಒಂದು ವೇಳೆ ಒಂದು ಲೆವೆಲ್ಗೆ ಎಲ್ಲನೂ ಇದೆ ಅಂತಂದಾಗ ದೆನ್ ಬಿಕಮ್ಸ್ ಚೂಸಿ ಆಗೋದಕ್ಕೆ ನಾವು ಟ್ರೈ ಮಾಡ್ತೀವಿ ಅಂತ ಅನಿಸುತ್ತೆ. ಸೊ ತುಂಬ ಜನರ ಲೈಫಲ್ಲಿ ಇದರ ಅಗತ್ಯ ಇದೆ ಅನಿಸುತ್ತೆ. ಸೆಲ್ಫ್ ಲವ್, ನಮ್ಮನ್ನು ನಾವು ಪ್ರೀತಿಸೋ ಒಂದು ಅನಿವಾರ್ಯತೆ ಇದೆ. ಇಲ್ಲ ಅಂತಂದರೆ ಈ ರೀತಿಯ ಪರಿಸ್ಥಿತಿಗೆ ಬಿದ್ದು ಅದರಿಂದ ಅನುಭವಿಸಬೇಕಾಗಿರುವಂಥದ್ದು ತುಂಬ ನಡೆಯುತ್ತೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವನ್ನು ಹೊತ್ಕೊಂಡು ಬರ್ತೀವಿ, ನಿಮ್ಮನ್ನೆಲ್ಲ ಸಿಗ್ತೀವಿ. ಆದರೆ ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೋಸ್ಕರ ಮಾಹಿತಿ, ಮನರಂಜನೆ ತುಂಬಿದ ಕಾರ್ಯಕ್ರಮಗಳು ಪ್ರತಿನಿತ್ಯ 2 ಹೊತ್ತು ಬರ್ತಾ ಇದೆ. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲ ಅಂತಂದರೆ ಇವತ್ತೇ ನೋಡೋದಕ್ಕೆ ಶುರು ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಹೇಳಿ ಅಂತ ಹೇಳ್ತಾ ನಮಸ್ಕಾರ.